ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ಗಿಡ ನೋಡಿ ಇನ್ನೂ ನನಗೆ ಮೊಣಕಾಲು ಮಟ ಬರಲ್ಲ, ಅಷ್ಟೇ ಚಿಕ್ಕದೈತಿ ಈ ಗಿಡ. ತುಂಬ ಚಿಕ್ಕಗೆ ಹಣ್ಣು ಬಿಟ್ಟಾವು. ಫಾರಮ್ ಗಿಡ ಅಂತ 1 ವರ್ಷಕ್ಕೆಲ್ಲ ಹಾಕ್ಕಾವಂತಂದು ಕೊಟ್ಟಿದ್ರು. ಹಚ್ಚಿದ್ವಿ, ಇಷ್ಟಾಕೊಂಡ ಚಿಕ್ಕು ಬಿಡ್ತಾವಂತ ಅಂದ್ಕೊಂಡಿದ್ದಿಲ್ಲ. ನೋಡ್ರಿ ಚಿಕ್ಕು ಹಣ್ಣು ಆಲೆ ಎಷ್ಟರ ಬಿಟ್ಟಾವು. ಎಷ್ಟು ಗಿಡ ಐತಂದ್ರೆ ತಟ್ಟಗೈತಿ ಇದು ಗಿಡ, ದೊಡ್ಡದರ ಇಲ್ಲ. ಎಷ್ಟಾಕೊಂಡ ಚಿಕ್ಕು ಹಣ್ಣು ಬಿಟ್ಟಾವು. ಕಾಯಿ ಇನ್ನೂ ಸಣ್ಣ ಮಿಡಿ ಅದಾವು, ದೊಡ್ಡವು ಆಗಿದ್ದು. ಇದಾಗಲೇ ಹಚ್ಚಿ 3 ವರ್ಷ ಆಯಿತು. ಇದು 2ನೇ ವರ್ಷ ಕಾಯಿ ಬಿಡೋದು. ನೋಡ್ರಿ ಎಷ್ಟೈತಿ ಗಿಡ ಇದು ಫಾರಮ್ ಗಿಡ ಅಂತಂದು ಕೊಟ್ಟಿದ್ರು. 300 ರೂಪಾಯಿ ಎಲ್ಲ ಕೆಲ ಆಗಿ ಕೊಟ್ಬಿಡ್ತಾರೆ. ಮತ್ತು ಇದಕ್ಕೆ ಏನಾದರೂ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು, ನನಗಂತೂ ಗೊತ್ತಿಲ್ಲ. ಚಿಕ್ಕು ಹಣ್ಣು ಮಾತ್ರ ಭಾಳ ರುಚಿ ಅದಾವು, ಅಷ್ಟು ಟೇಸ್ಟ್ ಅದಾವು. ಇದು 2ನೇ ಸಲ ನಾವು ತಿನ್ನೋದು. ಇಂಥ ಗಿಡ ಹಚ್ಚಿ ಹಣ್ಣು ತಿನ್ಬೋದು. ಆದ್ರೆ ಜವಾರಿ ಹಣ್ಣಿನಂಗೆ ಯಾವುದೂ ಅಲ್ರಿ. ಜವಾರಿ ಅಂತಂದು ಕರಿತಾರಲ್ಲ, ಜವಾರಿ ಹಣ್ಣು ನಮಗೆ ಭಾಳ ಇಷ್ಟನ. ಇವು ಹಣ್ಣು ಚಲೋ ಇರ್ತಾವೆ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನನಗೆ ಇಷ್ಟು ಬೇಗ ಬಿಟ್ಟಾವಲ್ಲ ಖುಷಿ ಜಾಸ್ತಿ ಆಗಿ ನಿಮಗೂ ಈ ಥರದ ಗಿಡ ತೋರಿಸ್ಬೇಕಂತ ತೋರ್ಸಾತೀನಿ. ಹೆಂಗೈತೆ ಹೇಳ್ರಿ ಗಿಡಗಳು. ನಮಗಂತೂ ಗಿಡಗಳು ಜಗ್ಗದಾವು. ನೀರು ಹಾಕಿದ್ರೆ ಹೆಂಗೆ ಎಲೆಗಳು ಓಡಾಡ್ತಾವೆ, ಚಿಗಿತಾವಣ್ಣು ಹಂಗೆ. ಈ ಮಳೆಗಂತೂ ಜಿಟಿ ಮಳೆಗಂತೂ ಇಷ್ಟಾಕೊಂಡು ಹಣ್ಣು ಬಿಟ್ಟಾವು. ನನಗಂತೂ ಭಾಳ ಖುಷಿ ಆಗಿಬಿಟ್ಟೈತೆ ನೋಡ್ರಿ.